ಆ ಪ್ರಕಾರವಾಗಿ ಹೇಳುತ್ತೆ ಏನಂತಂದ್ರೆ, ನೀವು ಪುನರ್ಜನ್ಮವನ್ನ ಹೊಂದಿದ್ದೀರಲ್ಲ ಎಂಬುದಾಗಿ. ಆ ಜನ್ಮವು ನಾಶವಾಗತಕ್ಕಂತ ಬೀಜದಿಂದ ಉಂಟಾದದ್ದಲ್ಲ. ನಾಶವಾಗ್ತಿರತಕ್ಕಂತ ಒಂದು ಬೀಜ ಅದು ದೇವರ ವಾಕ್ಯವಾಗಿರತಕ್ಕಂತ ದೇವರ ವಾಕ್ಯದಿಂದಲೇ ಅದು ಉಂಟಾಯಿತು ಎಂಬುದಾಗಿ. ಒಬ್ಬ ಮನುಷ್ಯನ ಆತ್ಮಿಕ ಜೀವ ಅಲ್ಲೆಲೂಯ್ಯ ಬರ್ಬೇಕಂದ್ರೆ ಇಬ್ಬರ ಒಂದು ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ. ಸತ್ಯವೇದ ಪುಸ್ತಕ ನಮಗೆ ಕಲಿಸುವಂತದ್ದು ಏನಂತಂದ್ರೆ, ಅದು ಪರಿಶುದ್ಧಾತ್ಮ ದೇವರು ಮತ್ತೆ ಯೇಸು ಕ್ರಿಸ್ತು ದೇವರು ಆಗಿದ್ದಾರೆ ಎಂಬುದಾಗಿ. ಒಂದು ತಂದೆ ತಾಯಿ ಸೇರಿ ಹೇಗೆ ಒಂದು ಮಗುವಿಗೆ ಜನ್ಮ ಕೊಡ್ತಾರೋ ಆ ಪ್ರಕಾರವಾಗಿ ದೇವರ ವಾಕ್ಯ ಮತ್ತೆ ಪರಿಶುದ್ಧಾತ್ಮರು ಸೇರಿ ಏನ್ ಮಾಡ್ತಾರಂತಂದ್ರೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಹೊಸದಾಗಿ ಹುಟ್ಟಲಿಕ್ಕೆ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ. ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರೇ ನಮ್ಗೆ ಹೊಸ ಕಾರ್ಯಗಳನ್ನ ನೋಡ್ಲಿಕ್ಕೆ ಸಹಾಯ ಮಾಡಿ. ಯಾಕಂದ್ರೆ ಈ ತಿಂಗಳಲ್ಲಿ ಆತನ ವಾಗ್ದಾನ ಮಾಡಿದಾನೆ, ಅಲ್ಲೆಲೂಯ್ಯ, ಮಂತ್ ಆಫ್ ನ್ಯೂನೆಸ್ ಎಂಬುದಾಗಿ. ಈ ತಿಂಗಳಲ್ಲಿ ಹೊಸ ಕಾರ್ಯಗಳನ್ನ ಆತನು ಮಾಡ್ತಾನೆ ಎಂಬುದಾಗಿ ದೇವರು ಹೇಳಿದ ಪ್ರಕಾರವಾಗಿ ಅಲ್ಲೆಲೂಯ್ಯ ನಾವು ಪ್ರಾರ್ಥನೆ ಮಾಡುವಾಗ, ದೇವರೇ ನಾವು ಹೊಸ ಕಾರ್ಯಗಳನ್ನ ನೋಡ್ಬೇಕು, ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನ ಅನುಭವಿಸ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಹಳೆ ಕಾರ್ಯಗಳೆಲ್ಲ ತೆಗೆಯಲ್ಪಟ್ಟು ಹೊಸದನ್ನ ನಾವು ಕಾಣ್ಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಅಲ್ಲೆಲೂಯ್ಯ. ಒಬ್ಬ ಮನುಷ್ಯನು ಆತ್ಮದಿಂದಲೂ ಅಲ್ಲೆಲೂಯ್ಯ ಸತ್ಯದಿಂದಲೂ ದೇವರನ್ನ ಆರಾಧಿಸುವಂತವರಾಗಿರ್ಬೇಕೆಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ಹೇಳುತ್ತೆ. ಒಬ್ಬ ಮನುಷ್ಯನು ಅಲ್ಲೆಲೂಯ್ಯ ದೇವರ ವಾಕ್ಯದಿಂದಲೂ ಪರಿಶುದ್ಧಾತ್ಮದಿಂದಲೂ ಹೊಸದಾಗಿ ಹುಟ್ಟುವಾಗ ಏನು ಸಂಭವಿಸುತ್ತೆ ಅಂತಂದ್ರೆ, ಹೊಸ ಜನನಗಳು ನಡೀತದೆ ಎಂಬುದಾಗಿ. ದೇವರ ಸಭೆಯಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಹೊಸ ಜನನಗಳು ನಡೀಬೇಕೆಂಬುದಾಗಿ, ಹೊಸ ಕಾರ್ಯಗಳಿಗೆ ನಾವು ಜನ್ಮ ಕೊಡ್ಬೇಕೆಂಬುದಾಗಿ, ಆತ್ಮಿಕ ಮಕ್ಕಳಿಗೆ ನಾವು ಜನ್ಮ ಕೊಡಬೇಕೆಂಬುದಾಗಿ ದೇವರು ಬಯಸುವಂತವರಾಗಿದ್ದಾರೆ. ಯಾಕಂದ್ರೆ ಈ 8ನೇ ತಿಂಗಳು ಅದನ್ನು ಹೊಸದನ್ನ ಮಾಡ್ತೇನೆ ಎಂಬುದಾಗಿ ಹೇಳಿರುವ ಪ್ರಕಾರವಾಗಿ ಅಲ್ಲೆಲೂಯ್ಯ ನಾವು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ, ಹೊಸದನ್ನ ಮಾಡುವಂತ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಆತನು ಸಹಾಯ ಮಾಡ್ತಾನೆ. ಏನಂತಂದ್ರೆ, ಹೊಸ ಜನನಗಳು ನಡೀಲಿಕ್ಕೆ ದೇವರು ಸಹಾಯ ಮಾಡ್ತಾನೆ. ಒಬ್ಬ ಮನುಷ್ಯನು ಪರಿಶುದ್ಧಾತ್ಮನಿಂದಲೂ ದೇವರ ವಾಕ್ಯದಿಂದಲೂ ಹುಟ್ಟಿದ್ರೆ ಮಾತ್ರನೇ ಏನಾಗುತ್ತಂದ್ರೆ, ಅವನು ದೇವರ ರಾಜ್ಯವನ್ನ ಕಾಣ್ಲಿಕ್ಕೆ, ದೇವರ ರಾಜ್ಯವನ್ನ ಸೇರ್ಲಿಕ್ಕೆ ಆತನು ಸಹಾಯ ಮಾಡ್ತಾನೆ. ಮುಂದೆ ಹೋಗೋಣ. ಕೀರ್ತನೆಗಳು ಸ್ತೋತ್ರ 43ನೇ ಅಧ್ಯಾಯದ 10ನೇ ವಾಕ್ಯ. ಕೀರ್ತನ ಗ್ರಂಥ 143ನೇ ಕೀರ್ತನೆ 10ನೇ ವಾಕ್ಯ. 143 ಕೀರ್ತನ 10ನೇ ವಚನ. 143ನೇ ಕೀರ್ತನೆ 10ನೇ ವಚನ. ಸ್ತೋತ್ರ. 143. ನಿನ್ನ ಚಿತ್ತದಂತೆ ನಡಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ಲವೋ? ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಸಾಕು. ಹಲ್ಲೆಲೂಯಾ. ಅಲ್ಲಿ ಹೇಳ್ತದೆ ಏನಂತಂದ್ರೆ, ನಿನ್ನ ಚಿತ್ತದಂತೆ ನನಗೆ ನಡೆದುಕೊಳ್ಳುವುದನ್ನ ನನಗೆ ಕಲಿಸು. ನನ್ನ ದೇವರು ನೀನಲ್ಲವೋ? ಶುಭಕಾರಿಯಾಗಿರತಕ್ಕಂತ ನಿನ್ನ ಆತ್ಮನು ನನ್ನನ್ನ ಸರಿಯಾಗಿರತಕ್ಕಂತ ಸಮಾನೆಲದಲ್ಲಿ ನಡೆಸಲಿ ಎಂಬುದಾಗಿ ಬರೆದಿದ್ದಾರೆ. ಅಂದ್ರೆ ಪರಿಶುದ್ಧಾತ್ಮ ದೇವರು ಈ ವಾಕ್ಯದ ಪ್ರಕಾರ ಏನನ್ನ ಮಾಡುವಂತವರಾಗಿದ್ದಾರೆ ಅಂದ್ರೆ, ಭಕ್ತನು ಕೀರ್ತನೆಗಾರನು ದಾವೀದನು ಈ ಪ್ರಕಾರವಾಗಿ ಹೇಳ್ತಿದ್ದಾನೆ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನ ನನಗೆ ಕಲಿಸು. ಅಂದ್ರೆ ನನಗೂ ಒಂದು ಚಿತ್ತ ಇದೆ, ನನಗೂ ಒಂದು ಇಷ್ಟ ಇದೆ, ನನಗಿಷ್ಟ ಬಂದಂಗೆ ಕೂಡ ಮಾಡ್ಬೋದು, ಆದ್ರೆ ಆ ರೀತಿಯಾಗಲ್ಲ, ನಿನ್ನ ಚಿತ್ತದಂತೆ ನಡೆದುಕೊಳ್ಳೋದನ್ನ ನನಗೆ ಕಲಿಸು ಎಂದಾಗಿ. ಗೆತ್ಸೆಮನೆ ತೋಟದಲ್ಲಿ ನಮ್ಮ ದೇವರಾಗಿರುವಂತ ಯೇಸು ಸ್ವಾಮಿ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರು. ತಂದೆ, ನನ್ನ ಚಿತ್ತ ಅಲ್ಲ ತಂದೆ, ನಿನ್ನ ಚಿತ್ತವನ್ನ ನೀನು ನೆರವೇರಿಸು, ಅಥವಾ ನಿನ್ನ ಚಿತ್ತವನ್ನ ನನ್ನ ಜೀವಿತದಲ್ಲಿ ಮಾಡು ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತು ದೇವರಿಗೆ ಒಂದು ಚಿತ್ತ ಇದೆ. ಅವರು ರಕ್ತ ಸುರಿಸ್ದಿರೇನೆ, ಪ್ರಾಣ ಕೊಡ್ದಿರೇನೆ ಮನುಷ್ಯ ಕುಲಕ್ಕೆ ರಕ್ಷಣೆನ ತರಬಹುದಾಗಿತ್ತು. ಅವ್ರಿಗೆ ಆ ರೀತಿಯಾದಂತ ಆಲೋಚನೆ ಇದೆ. ಯಾಕಂದ್ರೆ ಅವರು ಸೊಲೊಮೋನಗಿಂತ ದೊಡ್ಡ ದೇವರು, ಸೊಲೊಮೋನಗಿಂತ ಜ್ಞಾನಿಯಾಗಿರತಕ್ಕಂತ ಅವರಿಗೆ ಮನುಷ್ಯರಿಗೆ ರಕ್ತನ ಸುರಿಸ್ದಿರೇನೆ, ಪ್ರಾಣ ಕೊಡ್ದಿರೇನೆ ಅವ್ರು ಏನ್ ಮಾಡ್ಬೋದಾಗಿತ್ತು, ರಕ್ಷಣೆ ತೆಗೆದುಕೊಂಡು ಬರ್ಬೋದಾಗಿತ್ತು. ಆದ್ರೆ ಗೆತ್ಸೆಮನೆ ತೋಟದಲ್ಲಿ ದೇವರು ಪ್ರಾರ್ಥನೆ ಮಾಡ್ತಾರೆ, ಆ ರೀತಿಯಾಗಲ್ಲ, ತಂದೆ ನೀನೊಂದು ಉದ್ದೇಶವನ್ನ ಮಾಡಿದ್ಯಾ, ಅದನ್ನ ನೀನು ನೆರವೇರಿಸಿ ಎಂಬುದಾಗಿ. ನಮ್ಮ ಮುಂದೆಗಳನ್ನು ಅನ್ಸುತ್ತೆ, ನಾವು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಂಗಿದ್ರೆ ಚೆನ್ನಾಗಿರುತ್ತೆ, ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಅದು ಯಾವುದು ತಪ್ಪಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತು ದೇವರ ರೀತಿಯಲ್ಲಿ ಇಲ್ಲಿ ಭಕ್ತನು ದೇವರ ಹತ್ರ ಪ್ರಾರ್ಥನೆ ಮಾಡಿದ ಹಾಗೆ ನಾವು ಪ್ರಾರ್ಥನೆ ಮಾಡ್ಬೇಕು. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನ ನನಗೇನ್ ಮಾಡು, ಅಲ್ಲೆಲೂಯಾ, ಕಲಿಸು ಎಂಬುದಾಗಿ. ನನ್ನ ದೇವರು ನೀನಲ್ಲವೋ? ಶುಭಕಾರಿಯಾಗಿರುವ ನಿನ್ನ ಆತ್ಮನು, ಅಂದ್ರೆ ನಿನ್ನ ಪರಿಶುದ್ಧಾತ್ಮನು ನನ್ನನ್ನ ಸಮಾನೆಲದಲ್ಲಿ ನಡೆಸಲಿ ಎಂಬುದಾಗಿ. ಭಕ್ತನು ತನ್ನ ಜೀವಿತವನ್ನ, ಅಲ್ಲೆಲೂಯಾ, ತನ್ನ ಭವಿಷ್ಯವನ್ನ ದೇವರ ಕರಗಳಿಗೆ ಒಪ್ಪಿಸಿ ಕೊಡ್ತಿದ್ದಾನೆ. ದೇವರೇ, ನನಗೆ ಇಷ್ಟ ಬಂದ ಹಾಗೆ ನಾನು ನಡೀಬಹುದು, ಆ ರೀತಿಯಾಗಿ ನಾನು ನಡಿಲಿಕ್ಕೆ ಬಯಸ್ತಾ ಇಲ್ಲ ಸ್ವಾಮಿ, ಆದ್ರೆ ನೀನು ಏನು ಇಷ್ಟಪಡ್ತಾ ಇದೆಯೋ, ನೀ ನನ್ನ ಜೀವಿತದಲ್ಲಿ ಯಾವ ಪ್ರಕಾರವಾಗಿ ನಾನು ಬದುಕಬೇಕೆಂಬುದಾಗಿ ನೀನ್ ಅಂದ್ಕೊಂಡಿದ್ಯೋ ಆ ಪ್ರಕಾರವಾಗಿ ನಾನು ಜೀವಿಸಬೇಕು. ನೀನ್ ಹೇಳಿದಂತೆ ನಾನು ಬದುಕ್ತೀನಿ ಸ್ವಾಮಿ, ನಿನ್ನ ಚಿತ್ತವನ್ನ ನನಗೆ ಕಳಿಸಿಕೊಡು ಎಂಬುದಾಗಿ. ಅಂದ್ರೆ ಪರಿಶುದ್ಧಾತ್ಮ ದೇವರು ಏನ್ ಮಾಡುವವರಾಗಿದ್ದಾರೆ ಅಂತಂದ್ರೆ, ಆತನು
ಡೈರೆಕ್ಷನ್ಸ್ ಅನ್ನ ಆತನು ಕೊಡುವಂತವರಾಗಿದ್ದಾನೆ. ಅದರರ್ಥ ಪರಿಶುದ್ಧಾತ್ಮ ದೇವರು ಮಾರ್ಗದರ್ಶನವನ್ನ ಕೊಡುವಂತವರಾಗಿದ್ದಾರೆ. ಅಲ್ಲಿ ಭಕ್ತನು ಆ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ. ದಾವೀದನ ಜೀವಿತದಲ್ಲಿ ನಾವು ಓದುವಾಗ ಬೈಬಲ್ ಹೇಳುತ್ತೆ, ಅವನು ಪ್ರತಿ ಸಾರಿ ಯುದ್ಧಕ್ಕೆ ಹೋಗುವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ ದೇವರ ಬಳಿಯಲ್ಲಿ ಏಫೋದನ್ನ ಧರಿಸಿ ಪ್ರಾರ್ಥನೆ ಮಾಡಿ ದೇವರನ್ನ ಕೇಳ್ತಿದಂತೆ, ಸ್ವಾಮಿ ಈಗ ಬಂದಿರತಕ್ಕಂಥ ಯುದ್ಧದ ವಿಷಯದಲ್ಲಿ ನಾನು ಹೋಗಿ ಯುದ್ಧ ಮಾಡ್ಬೋದಾ, ನನಗೆ ನೀವು ಜಯ ಕೊಡ್ತೀರಾ ಅಂತ ಕೇಳುವಾಗ ದೇವರು ಹೋಗುವಂತ ಅಪ್ಪಣೆ ಕೊಟ್ರೆ ಮಾತ್ರನೇ ದಾವೀದನ ಯುದ್ಧಕ್ಕೆ ಹೋಗ್ತಾ ಇದ್ರು. ದೇವರು ಬೇಡ ಅಂತ ಹೇಳಿದ್ರೆ ಅವ್ರು ಯುದ್ಧಕ್ಕೆ ಹೋಗ್ತಾ ಇಲ್ಲ. ಹಂಗೆ ಆ ಭಕ್ತನ ಒಂದು ಏನಂತಂದ್ರೆ ಅವನು ಒಂದು ಅಭ್ಯಾಸವನ್ನ ಮಾಡ್ಕೊಂಡಿದ್ದಾನೆ. ಅದೇನಂತಂದ್ರೆ, ದೇವರೇ ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತ. ನನ್ನ ಚಿತ್ತದ ಪ್ರಕಾರ ಹೋದ್ರೆ ಕೆಲವೊಂದು ಸಮಯದಲ್ಲಿ ಜಯ ಸಿಗ್ಬೋದು, ಕೆಲವೊಂದು ಸಮಯದಲ್ಲಿ ಸೋಲು ಸಿಗ್ಬೋದು. ಆದ್ರೆ ನೀನು ಸೋಲಿಲ್ದಿರತಕ್ಕಂಥ ಒಂದು ದೇವರು ಎಂಬುದಾಗಿ, ನೀನು ಸೋಲನ್ನ ಕಾಣದಿರತಕ್ಕಂಥ ಒಂದು ದೇವರು ಎಂಬುದಾಗಿ, ನಾನು ನಿನ್ನ ಚಿತ್ತದ ಪ್ರಕಾರ ನಡೆದುಕೊಳ್ಳುವಾಗ ನೀನು ಹೇಳಿದ ಪ್ರಕಾರವಾಗಿ ನಾನು ಹೆಜ್ಜೆ ಇಡಿದ್ರೆ ಖಂಡಿತವಾಗಿ ಜೀವಿತದಲ್ಲಿ ಸೋಲು ಬರ್ಲಿಕ್ಕೆ, ಜೀವಿತದಲ್ಲಿ ಇಟ್ಟಂತ ಹೆಜ್ಜೆ, ನಾನು ಇಟ್ಟಿರತಕ್ಕಂಥ ಹೆಜ್ಜೆ ತಪ್ಪಾಯ್ತು ಅಂತ ಅನ್ಲಿಕ್ಕೆ ನೀನು ಬಿಟ್ಟು ಕೊಡೋದಿಲ್ಲ ಎಂಬುದಾಗಿ. ಅದಕ್ಕೆ ಭಕ್ತನು ಪ್ರಾರ್ಥನೆ ಮಾಡ್ತಿದ್ದೇನೆ, ದೇವರೇ ನನಗೆ ನೀನು ಏನ್ ಮಾಡು ಅಂತಂದ್ರೆ ನನ್ನ ಜೀವಿತಕ್ಕೆ ನೀನು ಮಾರ್ಗದರ್ಶನವನ್ನ ತೋರಿಸಿ ಎಂಬುದಾಗಿ ಭಕ್ತನು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ನಾವು ಅಷ್ಟೇ, ದೇವರೇ ನಾವು ಇರತಕ್ಕಂತ ಜೀವಿತದಲ್ಲಿ ಹೆಜ್ಜೆಗಳಾಗಿರ್ಬೋದು, ತೆಗೆದುಕೊಳ್ಳತಕ್ಕಂಥ ಯಾವುದೇ ನಿರ್ಧಾರಗಳಾಗಿದ್ರು ಅದು ತಪ್ಪ ಆಗ್ಬಾರ್ದು ಸ್ವಾಮಿ ಎಂಬುದಾಗಿ ನಾವು ಅಂದ್ಕೊಳ್ಳೋದಾದ್ರೆ ಖಂಡಿತವಾಗಿ ಒಳ್ಳೆ ಡಿಸಿಷನ್ ಏನು ಅಂತಂದ್ರೆ ಪರಿಶುದ್ಧಾತ್ಮ ದೇವರಲ್ಲಿ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ, ಸ್ವಾಮಿ ನೀನು ನನ್ನನ್ನು ನಡೆಸು, ನಿನ್ನ ಆತ್ಮನ ನನ್ನ ನಡೆಸಲಿ, ನಿನ್ನ ಚಿತ್ತದ ಪ್ರಕಾರ ನಡೆದುಕೊಳ್ಳೋದನ್ನ ನನಗೆ ಕಲಿಸುವಂತ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಆತನ ಚಿತ್ತದ ಪ್ರಕಾರವಾಗಿ ಯಾವ ಡೈರೆಕ್ಷನ್ ಕೊಡಬೇಕು, ಯಾವ ರೀತಿಯಾಗಿ ನಾವು ನಡೆದುಕೊಳ್ಬೇಕು, ನಮ್ಮ ಆತ್ಮಿಕ ಜೀವಿತನ ಯಾವ ರೀತಿಯಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೇಕು, ಅದನ್ನ ದೇವರು ಏನ್ ಮಾಡ್ತಾರೆ ಪರಿಶುದ್ಧಾತ್ಮನು ತಿಳಿಯಪಡಿಸ್ತಾನೆ. ನಾನು ಯಾವಾಗಲೂ ಹೇಳತಕ್ಕಂಥ ಒಂದು ಮಾತು ಅದೇನಂತಂದ್ರೆ, ಐ ಹ್ಯಾವ್ ಎ 2 ಟೀಚರ್ಸ್ ಎಂಬುದಾಗಿ, ನನಗೆ ಇಬ್ಬರು ಬೋಧಕರಿದ್ದಾರೆ, ನನಗೆ ಇಬ್ಬರು ಸೇವಕರಿದ್ದಾರೆ ಎಂಬುದಾಗಿ. ಒಂದು ಪರಿಶುದ್ಧಾತ್ಮನು, ಇನ್ನೊಂದು ದೇವರ ಅಭಿಷೇಕ. ಆ ವಾಕ್ಯ 1 ಯೋಹಾನ ಸುವಾರ್ತೆಯಲ್ಲಿ ನಾವು ಓದುವಾಗ ಅಲ್ಲಿ ಬರೀತೇನಂತಂದ್ರೆ, ದೇವರ ಅಭಿಷೇಕ ನಮಗೆ ಸಕಲ ವಿಷಯದಲ್ಲಿ ಬೋಧನೆ ಮಾಡುತ್ತೆ ಎಂಬುದಾಗಿ. ಮೊದಲನೆಯ ಒಂದು ಬೋಧಕನು ಪರಿಶುದ್ಧಾತ್ಮನಾಗಿದ್ದಾನೆ. ಎರಡನೇದಾಗಿ ದೇವರು ಮಾಡಿರ್ತಕ್ಕಂಥ ಅಭಿಷೇಕ. ಆ ಅಭಿಷೇಕ ನಮಗೆ ಬೇಕಾದಂತ ಜ್ಞಾನ ವಿವೇಕವನ್ನ ಕೊಟ್ಟು ಅದು ನಡೆಸುವಂತಹದ್ದಾಗಿದೆ. ಪರಿಶುದ್ಧಾತ್ಮ ದೇವರನ್ನ ಕೇಳುವಾಗ ಆತನು ನಮಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಎಂಬುದಾಗಿ ಈ ವಾಕ್ಯದ ಮುಖಾಂತರ ದೇವರು ನಮಗೆ ತಿಳಿಯಪಡಿಸ್ತಾರೆ. ನಮ್ಮ ಸಂದೇಶ ಏನಂತಂದ್ರೆ, ನಾವು ಆತ್ಮಾನುಸಾರವಾಗಿ ನಡೆಯುವಾಗ ಏನು ಸಂಭವಿಸ್ತದೆ, ಆತ್ಮಾನುಸಾರವಾಗಿ ನಡೆಯುವಾಗ ನಮ್ಮ ಜೀವಿತದಲ್ಲಿ ಏನು ನೆರವೇರ್ತದೆ ಎಂಬುದಾಗಿ ಇವತ್ತು ನಮ್ಮ ಸಂದೇಶವನ್ನ ನಾವು ನೋಡುವಂತವರಾಗಿದ್ದೇವೆ. ಅಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದ 6, 7, 8 ವಾಕ್ಯ. ಅಪೊಸ್ತಲ ಕಾರ್ಯಗಳು 16 ಅಧ್ಯಾಯ 6, 7, 8. 16ನೇ ಅಧ್ಯಾಯದ 6, 7, 8 ವಾಕ್ಯ. 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ. ಹಾಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಅವರು ಗಲ್ಯಾತ ಸೀಮೆಯನ್ನು ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬೀಥೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಆಗ ಅವರು ಮೂಸ್ಯವನ್ನು ಸುಮ್ಮನೆ ದಾಟಿ ತ್ರೋವಕ್ಕೆ ಬಂದರು. ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮೆಕೆದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮೆಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದನು. ಸಾಕು. ವಾಕ್ಯ ಹೇಳುತ್ತೆ 16ನೇ ಅಧ್ಯಾಯದ 6ನೇ ವಾಕ್ಯ ಓದುವಾಗ, ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನ ಹೇಳಬಾರದೆಂದು ಪವಿತ್ರಾತ್ಮನು ತಡೆದರಿಂದ. ಅಲ್ಲೆಲೂಯಾ. ಅಂದ್ರೆ ಪರಿಶುದ್ಧಾತ್ಮ ದೇವರನ್ನ ಮಾರ್ಗದರ್ಶನ ಕೇಳುವಾಗ ಪರಿಶುದ್ಧಾತ್ಮ ದೇವರೊಟ್ಟಿಗೆ ಒಂದು ವಿಷಯವನ್ನು ಇಟ್ಟು, ಸ್ವಾಮಿ ಇದು ಎಷ್ಟು ಸರಿ, ಇದು ಎಷ್ಟು ತಪ್ಪು, ಇದನ್ನ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳುವಾಗ ವಾಕ್ಯ ಹೇಳುತ್ತೆ. ಅಲ್ಲೆಲೂಯಾ. ಅವರು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಪರಿಶುದ್ಧಾತ್ಮರು ಅವರಿಗೆ ಬೋಧಿಸ್ತಾರೆ. ಏನಂದ್ರೆ, ನೀವು ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನ ಹೇಳ್ಬಾರ್ದು. ಆದ್ರೆ ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ಸರ್ವ ಸೃಷ್ಟಿಗೆ ಸುವಾರ್ತೆ ಸಾರಿ ಅಂತ ಯೇಸು ಕ್ರಿಸ್ತ ದೇವರೇ ಭೂಮಿಯಲ್ಲಿದ್ದಾಗ ಹೇಳಿಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನಾವು ಇಷ್ಟ ಬಂದ ಊರಿಗೆ ಹೋಗ್ತೀವಿ, ಇಷ್ಟ ಬಂದ ಕಡೆ ಸುವಾರ್ತೆ ಸಾರ್ತೀವಿ, ಇಷ್ಟ ಬಂದ ಗಲ್ಲಿಗೂ ಹೋಗ್ತೀವಿ, ಇಷ್ಟ ಬಂದ ಮನೆಗೆ ಹೋಗ್ತೀವಿ ಎಂಬುದಾಗಿ ನಾವು ಹೇಳ್ತೀವಿ. ಆ ರೀತಿಯಾಗಲ್ಲ, ದೇವರು ಸ್ಪೆಸಿಫಿಕ್ ಆಗಿ ನಮ್ಮ ಮುಖಾಂತರ ಇಂಥದ್ದೇ ಒಂದು ಕೆಲಸ ಮಾಡಿಸ್ಬೇಕೆಂಬುದಾಗಿ, ಇಂಥ ಕಡೆಲೇ ಸುವಾರ್ತೆ ಸಾರಿಸಬೇಕೆಂಬುದಾಗಿ ಆತನು ಏನ್ ಮಾಡಿದ್ದಾರೆ, ಒಂದು ಪ್ಲಾನ್ ಅನ್ನ ಸಿದ್ಧ ಮಾಡಿಟ್ಟಿದ್ದಾನೆ. ಆ ಪ್ಲಾನ್ ಅನ್ನ ಕೇಳುವಾಗ ಎಲ್ಲಿ ನಮ್ಮನ್ನ ಯಾವ ಸ್ಥಳಕ್ಕೆ ಕಳಿಸ್ಬೇಕು, ನಮ್ಮ ಮುಖಾಂತರವಾಗಿ ಏನನ್ನ ಮಾಡಿಸ್ಬೇಕೆಂಬುದಾಗಿ ಆತನ ಕೈಯಲ್ಲಿ ಒಂದು ಬ್ಲೂ ಪ್ರಿಂಟ್ ಇದೆ. ಅಲ್ಲೆಲೂಯಾ. ನಾವೇನ್ ಮಾಡ್ತೀವಿ ಅಂದ್ರೆ, ದೇವರ ಕೈಲಿರುವಂತ ಬ್ಲೂ ಪ್ರಿಂಟ್ ಅನ್ನ ಬಿಟ್ಬಿಟ್ಟು ನಮ್ಮ ಕೈಯಲ್ಲಿ ಒಂದು ಬ್ಲೂ ಪ್ರಿಂಟ್ ಅನ್ನ ಇಟ್ಕೊಂಡಿದ್ವಿ, ಇದನ್ನ ನೀನ್
ನೆರವೇರಿಸಿಕೊಡು, ಇದನ್ನ ನೀನ್ ಮಾಡು ಎಂಬುದಾಗಿ ನಾವು ಕೇಳುವಂತವರಾಗಿದ್ದೇವೆ. ಆದ್ರೆ ಒಳ್ಳೇದು ಯಾವುದು ಅಂತಂದ್ರೆ ದೇವರಿಗೆ ಆದಿಯು ಅಂತ್ಯವೂ ಗೊತ್ತಿರತಕ್ಕಂತ ಒಂದು ದೇವರಾಗಿದ್ದಾರೆ. ಯಾಕಂತಂದ್ರೆ ನಾವು ಫ್ಯೂಚರ್ ನ ಕಡೆಗೆ ನಾವು ಟ್ರಾವೆಲ್ ಮಾಡುವಾಗ ದೇವರು ಎಂಡ್ ಇಂದ ಸ್ಟಾರ್ಟಿಂಗ್ ಬರ್ತಾರೆ. ನಾವೆಂತವ್ರು ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ಎಂಡ್ ಕಡೆಗೆ ಹೋಗುವಂತವರಾಗಿದ್ದೇವೆ. ಯಾಕಂದ್ರೆ ಭವಿಷ್ಯದಲ್ಲಿ ಫ್ಯೂಚರ್ ಅಲ್ಲಿ ಏನ್ ನಡೀತಿದೆ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ದೇವರು ಎಂಡಿಂಗ್ ಇಂದ ಸ್ಟಾರ್ಟಿಂಗ್ ಗೆ ಬರುವಂತವರಾಗಿದ್ದಾರೆ. ಅದಕ್ಕೆ ಆತನು ಆದಿಯು ಅಂತ್ಯವಾಗಿರುವ ದೇವರು ಎಂಬುದಾಗಿ